ಹಾಯ್, ನಮಸ್ತೆ. ನನಗೆ ಗೊತ್ತು ನೀವೊಂದು ಆನ್ಲೈನ್ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿಗೋಸ್ಕರ ನೋಡ್ತಾ ಇದ್ದೀರಲ್ವಾ? ಎಸ್, ಈ ವಿಡಿಯೋಗೆ ವೆಲ್ಕಮ್. ನಾನು ಈ ವಿಡಿಯೋದಲ್ಲಿ ನಿಮಗೊಂದು ಜೆನ್ಯೂನ್ ಆಗಿರುವಂತಹ ಗೌರ್ನಮೆಂಟ್ ಕಡೆಯಿಂದ ಅಪ್ರೂವ್ ಆಗಿರುವಂತಹ ಒಂದು ಲೀಗಲ್ ಪ್ಲ್ಯಾಟ್ಫಾರ್ಮ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಆ್ಯಂಡ್ ಈ ಪ್ಲ್ಯಾಟ್ಫಾರ್ಮಲ್ಲಿ ಸ್ಟೂಡೆಂಟ್ಸ್ ಆಗಿರ್ಬೋದು, ನೀವು ಒಂದು ಜಾಬ್ ಪ್ರೊಫೆಷನಲ್ ಆಗಿರ್ಬೋದು, ಅಥವಾ ನೀವು ಒಂದು ಹೌಸ್ ವೈಫ್ ಆಗಿದ್ರು ಸರಿ, ನಿಮ್ಮ ಹತ್ರ ಒಂದು ಡೈಲಿ 2 ರಿಂದ 3 ಗಂಟೆ ಸಮಯ ಇದ್ದರೆ ಒಂದು ಸ್ಮಾರ್ಟ್ಫೋನ್ನ ಯೂಸ್ ಮಾಡ್ಕೊಂಡು ನೀವು ಕೆಲವು ಡಿಜಿಟಲ್ ಸ್ಕಿಲ್ಸ್ನ ಕಲ್ತ್ಕೊಂಡು ನೀವು ಅರ್ನಿಂಗ್ಸ್ನ ಮಾಡ್ಕೋಬೋದು. ಅದು ಥೌಸಂಡ್ಸಲ್ಲ, ಲ್ಯಾಕ್ಸಲ್ಲಿ ಅರ್ನ್ ಮಾಡ್ತಿದ್ದಾರೆ ನಮ್ಮ ಪ್ಲ್ಯಾಟ್ಫಾರ್ಮಲ್ಲಿ. ಸರಿನಾ? ಎಕ್ಸೈಟಿಂಗ್ ಆಗಿದೆಯಲ್ವಾ? ಸೊ ಈ ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನಾನು ಕಂಪ್ಲೀಟ್ ಡೀಟೇಲ್ಸ್ ಇದ್ರ ಬಗ್ಗೆ ಕೊಡ್ತೀನಿ. ಓಕೆನಾ? ಸ್ಟಾರ್ಟ್ ಮಾಡೋಣ. ಸ್ಟೆಪ್ ನಂಬರ್ 1, ಕಂಪ್ನಿ ಹೆಸರೇನು, ಕಂಪ್ನಿ ಕೆಲಸ ಏನು ಮಾಡುತ್ತೆ. ಸ್ನೇಹಿತರೆ, ಕಂಪ್ನಿ ಹೆಸರು ಬಂದುಬಿಟ್ಟು ಡಿಜಿಟಲ್ ಪ್ರಿನರ್ ಅಂತ. ಈ ಡಿಜಿಟಲ್ ಪ್ರಿನರ್ ಕಂಪ್ನಿ ಏನು ಮಾಡುತ್ತೆ ಗೊತ್ತಾ? ನಮ್ಮ ಇಂಡಿಯಾದಲ್ಲಿ 140 ಕೋಟಿ ಪ್ಲಸ್ ಪಾಪ್ಯುಲೇಷನ್ ಇದೆ. ಸರಿನಾ? ಅದರಲ್ಲಿ 60-70% ನಮ್ಮ ಯಂಗ್ ಬ್ಲಡ್ಡೇ ಇದೆ, ಯೂತ್ ಇದ್ದಾರೆ. ಆದರೆ ಯೂತ್ಗೆ ಈಗಿನ ಕಾಲದಲ್ಲಿ ಏನಾಗ್ತಾ ಇದೆ ಗೊತ್ತಾ? ಒಂದು ಅಂಡರ್ ಎಂಪ್ಲಾಯ್ಮೆಂಟ್. ಅಂದರೆ ಅವ್ರಿಗೆ ಒಂದು 40,000-50,000 ರೂಪಾಯಿ ಕೊಡ್ಬೋದು ಸ್ಯಾಲ್ರಿ, ಬಟ್ ಅವ್ರೇನು ಮಾಡ್ತಾಯಿದ್ದಾರೆ, ಕಾಂಪ್ರಮೈಸ್ ಆಗಿ 20,000 ರೂಪಾಯಿ ಸ್ಯಾಲ್ರಿಗೆ ಕೆಲಸ ಮಾಡ್ತಾಯಿದ್ದಾರೆ. ಇದೇನಕ್ಕೆ ಆಗ್ತಾಯಿದೆ ಗೊತ್ತಾ? ಅವ್ರ ಹತ್ರ ಎಜುಕೇಷನ್ ಏನೋ ಇದೆ, ಬಟ್ ಸ್ಕಿಲ್ಸ್ ಇಲ್ಲ. ಸೊ ಅದಕ್ಕೆ ಅವ್ರಿಗಿರೋ ನಾಲೆಡ್ಜ್ಗಿಂತ ಕಡಿಮೆ ಸ್ಯಾಲ್ರಿಗೆ ಕೆಲಸ ಮಾಡ್ತಿದ್ದಾರೆ. ದಿಸ್ ಈಸ್ ವೆರಿ ಸ್ಯಾಡ್. ಓಕೆನಾ? ನೀವು ನಿಮ್ಮಿರೋ ಎಜುಕೇಷನ್ ಜೊತೆಗೆ ಕೆಲವು ಸ್ಕಿಲ್ಸ್ನ ಕೂಡ ಕಲ್ತ್ಕೊಂಡ್ರೆ ಒಂದು ಒಳ್ಳೆ ಹೈ ಪೇಯಿಂಗ್ ಜಾಬ್ನ ಕೂಡ ನೀವು ತೊಗೋಬೋದು. ಇನ್ನೊಂದು ಬಂದುಬಿಟ್ಟು ಅನ್ಎಂಪ್ಲಾಯ್ಮೆಂಟ್, ಅಂದರೆ ಜಾಬ್ಸೇ ಸಿಗ್ತಾ ಇಲ್ಲ. ನಾವೇನು ಮಾಡ್ತೀವಿ ಗೊತ್ತಾ? ನಾರ್ಮಲಾಗಿ 10 ವರ್ಷ 10th ಓದ್ತೀವಿ, ಮತ್ತು 2 ವರ್ಷ PUC ಓದ್ತೀವಿ, ಮತ್ತು ಅದ್ರ ಮೇಲೆ 3 ವರ್ಷ ಡಿಗ್ರಿ ಮಾಡ್ತೀವಿ, ಮತ್ತು ಇನ್ನೊಂದು 3 ವರ್ಷ ಡಬಲ್ ಡಿಗ್ರಿ ಮಾಡ್ತೀವಿ. ಇಷ್ಟಾದರೂ ಕೂಡ, ಇಷ್ಟು ಓದಿದ್ರೂ ಸಹ ಜಾಬ್ ಸಿಗ್ದಿರಾ ಕ್ಯೂಗಳು ಕಟ್ತಾ ಇದ್ದಾರೆ ಕಂಪ್ನಿಗಳ ಮುಂದೆ. ಏನಕ್ಕೆ ಹಿಂಗೆ ಆಗ್ತದೆ? ಯಾಕೆ ಇಷ್ಟು ಜಾಬ್ ಸಿಗ್ತಾ ಇಲ್ಲ? ಅದಕ್ಕೆ ಮೈನ್ ಪ್ರಾಬ್ಲಮ್ ಬಂದುಬಿಟ್ಟು ಸ್ಕಿಲ್ಸ್ ಇಲ್ಲ. ಜನರ ಹತ್ರ ಸ್ಕಿಲ್ಸೇ ಇಲ್ಲ. ನಾರ್ಮಲಾಗಿ ನಮಗೇನು ಬುಕ್ಕು ಪೇಪರಲ್ಲಿ ಓದಿಸಿದ್ದಾರೆ ಅಷ್ಟು ಮಾತ್ರ ಗೊತ್ತಿದೆ. ಎಕ್ಸಾಮ್ ಬರೆಯೋದು, ಬಟ್ಟೆ ಹೊಡೆದು ಪಾಸ್ ಆಗೋದು ಮಾತ್ರ ಗೊತ್ತಿದೆ. ಆದರೆ ಕಂಪ್ನಿಗೆ ಈಗ ಬೇಕಾಗಿರುವಂಥ, ಕಂಪ್ನೀಸ್ಗೆ ಬೇಕಾಗಿರುವಂಥ ಸ್ಕಿಲ್ಸ್ ಜನರ ಹತ್ರ ಇಲ್ಲ. ಸೊ ಸ್ಕಿಲ್ಸ್ನ ಡೆವಲಪ್ಮೆಂಟ್ ಮಾಡುವಂಥ ಕಂಪ್ನಿನೇ ನಮ್ಮದು ಡಿಜಿಟಲ್ ಪ್ರಿನರ್ ಕಂಪನಿ. ಆ್ಯಂಡ್ ಈ ಸ್ಕಿಲ್ಸ್ನ ಡೆವಲಪ್ಮೆಂಟ್ ಮಾಡಿ ನೀವು ಒಂದು ಒಳ್ಳೆ ಹೈ ಪೇಯಿಂಗ್ ಜಾಬು ತೊಗೋಬೋದು, ಅಥವಾ ನೀವು ಈ ಸ್ಕಿಲ್ಸ್ನ ಕಲ್ತ್ಕೊಂಡು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಕೂಡ ಆಗ್ಬೋದು. ಆರ್ಥಿಕ ಸ್ವಾತಂತ್ರ್ಯನ ಕೂಡ ನೀವು ಅಚೀವ್ ಮಾಡ್ಬೋದು. ಸರಿ ಸರ್, ಸ್ಕಿಲ್ಸ್ ಅಂತ ಏನೋ ಹೇಳಿದ್ರಿ, ಯಾವ ಥರ ಸ್ಕಿಲ್ಸ್ ಕಲಿಸ್ಕೊಡ್ತಾರೆ ಡಿಜಿಟಲ್ ಪ್ರಿನರ್ ಕಂಪ್ನಿಯಲ್ಲಿ ಅಂತ ನೀವು ಕೇಳ್ತಾ ಇದ್ದರೆ, ಇಲ್ಲಿ ನಿಮ್ಗೊಂದು ಕಂಪ್ಲೀಟ್ ಲಿಸ್ಟ್ ಹಾಕ್ತಾ ಇದ್ದೀನಿ. ಒಂದು ಸರಿ ಇದನ್ನೆಲ್ಲ ಚೆಕ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್, ಡಿಜಿಟಲ್ ಮಾರ್ಕೆಟಿಂಗ್ ಆಗಿರ್ಬೋದು, ವಿಚ್ ಈಸ್ ವೆರಿ ಬೂಮಿಂಗ್ ಇನ್ 2024, 25, 26, 27. ಡಿಜಿಟಲ್ ಮಾರ್ಕೆಟಿಂಗ್ ಕಲ್ತ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಫ್ಯೂಚರ್ ಅನ್ನೋದು. ವಿಡಿಯೋ ಎಡಿಟಿಂಗ್, ಇವಾಗ ಕಂಟೆಂಟ್ ಕ್ರಿಯೇಟರ್ಸ್ ಜಾಸ್ತಿ ಆಗ್ತಾಯಿದ್ದಾರೆ. ಎಲ್ಲರೂ ಯೂಟ್ಯೂಬ್ ವೀಡಿಯೋಸ್ ಮಾಡ್ತಾಯಿದ್ದಾರೆ, ಎಲ್ಲರೂ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡ್ತಾಯಿದ್ದಾರೆ. ಆದರೆ ವಿಡಿಯೋ ಎಡಿಟರ್ಸ್ ಇಲ್ಲ, ವಿಡಿಯೋ ಎಡಿಟರ್ಸ್ನ ಕೊರತೆ ಇದೆ. ಸೊ ಈ ಸ್ಕಿಲ್ನ ನೀವು ಕಲ್ತ್ಕೊಂಡ್ರೆ ಒಂದು ವೀಡಿಯೋಗೆ 3-4 ಸಾವಿರ ರೂಪಾಯಿ, 5,000 ರೂಪಾಯಿವರೆಗೂ ಒಂದು ವೀಡಿಯೋಗೆ ಚಾರ್ಜ್ ಮಾಡ್ಬೋದು. ಗ್ರಾಫಿಕ್ ಡಿಸೈನಿಂಗ್, ಅಗೇನ್ ಇದು ಪೋಸ್ಟರ್ಸ್ ಕ್ರಿಯೇಟ್ ಮಾಡೋದು, ಬ್ಯಾನರ್ಸ್ ಕ್ರಿಯೇಟ್ ಮಾಡೋದು, ತಮ್ನೇಲ್ಸ್ ಕ್ರಿಯೇಟ್ ಮಾಡೋದು, ಈ ಫೀಲ್ಡಲ್ಲಿ ಬರುತ್ತೆ. ಫೇಸ್ಬುಕ್ ಅಡ್ವರ್ಟೈಸ್ಮೆಂಟ್ ಮಾಡೋದು, SEO ಆಪ್ಟಿಮೈಸ್ ಮಾಡೋದು, ಕಂಪ್ಯೂಟರ್ ಜನರೇಟೆಡ್ ಗ್ರಾಫಿಕ್ಸ್, VFX ಮಾಡೋದು, ಅಫಿಲೇಟ್ ಮಾರ್ಕೆಟಿಂಗ್ ಸ್ಕಿಲ್ಸ್ ಆಗಿರ್ಬೋದು, ಡ್ರಾಪ್ ಶಿಪ್ಪಿಂಗ್ ಸ್ಕಿಲ್ಸ್. ಡ್ರಾಪ್ ಶಿಪ್ಪಿಂಗ್ ಅಂದರೆ ಗೊತ್ತಿಲ್ಲ ತುಂಬ ಜನಕ್ಕೆ. ಡ್ರಾಪ್ ಶಿಪ್ಪಿಂಗ್ ಸ್ಕಿಲ್ಸ್ ಆಗಿರ್ಬೋದು, ವೆಬ್ಸೈಟ್ ಕ್ರಿಯೇಷನ್ ಆಗಿರ್ಬೋದು, ಆ್ಯಂಡ್ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಫೈನಾನ್ಷಿಯಲ್ ನಾಲೆಡ್ಜ್ ಆಗಿರ್ಬೋದು. ಇವೆಲ್ಲ ಸ್ಕಿಲ್ಸ್. ಈ ಸ್ಕಿಲ್ಸ್ ಎಲ್ಲ ಕಲ್ತ್ಕೊಂಡ್ರೆ ನಿಮಗೆ ಫ್ಯೂಚರಲ್ಲಿ ತುಂಬ ಹೈ ಡಿಮ್ಯಾಂಡಿಂಗ್ ಇರುತ್ತೆ. ಆ್ಯಂಡ್ ಹೈ ಪೇಯಿಂಗ್, ನೀವು ಒಳ್ಳೆ ಸ್ಯಾಲ್ರಿನ ಅಥವಾ ಒಂದು ಒಳ್ಳೆ ಪ್ರಾಫಿಟ್ನ ನೀವು ಈ ಬಿಸ್ನೆಸ್ಸಸ್ಸಿಂದ ಗೇನ್ ಮಾಡ್ಕೋಬೋದು. ಓಕೆನಾ? ಸೊ ಇದೊಂದೇ ಸ್ಕಿಲ್ಸ್ ಅಲ್ಲ, ಟೋಟಲ್ ನಿಮಗೆ ಪ್ರೀಮಿಯಂ ಪ್ಲಸ್ ಪ್ಯಾಕೇಜ್, ಟಾಪ್ ಪ್ಯಾಕೇಜ್ ಇರುತ್ತೆ ನಮ್ಮ ಕಂಪ್ನಿಯಲ್ಲಿ. 45+ ಹೈ ಪೇಯಿಂಗ್ ಸ್ಕಿಲ್ಸ್ ನಮಗೆ ಡಿಜಿಟಲ್ ಪ್ರಿನರ್ ಕಂಪ್ನಿ ಅನ್ನೋದು ನಮ್ಗೆ ಪ್ರೊವೈಡ್ ಮಾಡ್ತಾ ಇದೆ. ಸರಿನಾ? ಅದ್ರ ಕಂಪ್ಲೀಟ್ ಲಿಸ್ಟ್ ನಾನು ಕಂಪ್ಲೀಟ್ ಸ್ಕ್ರೋಲ್ ಡೌನ್ ಹಾಕ್ತಾ ಇದ್ದೀನಿ. ಇಲ್ಲಿ ಒಂದು ಸರಿ ಪಾಸ್ ಮಾಡ್ಕೊಂಡು ನೀವು ಕ್ಲೀನಾಗಿ ನೋಡ್ಕೋಬೋದು. ಸರಿನಾ? ಆ್ಯಂಡ್ ಈ ಸ್ಕಿಲ್ಸ್ ಎಲ್ಲೂ ನಮ್ಗೆ ಆಚೆ ಕಡೆ ಹೇಳ್ಕೊಡೋದಿಲ್ಲ. ಫಾರ್ ಯುವರ್ ರೆಫರೆನ್ಸ್, ಈ ಸ್ಕಿಲ್ನ ಆಚೆ ಕಡೆ ಹೇಳ್ಕೊಡ್ಬೇಕಂದ್ರೆ ಒಂದು ಸ್ಕಿಲ್ಗೆ 30,000-40,000 ರೂಪಾಯಿ ಚಾರ್ಜ್ ಮಾಡ್ತಾರೆ. ಆ್ಯಂಡ್ ನಮಗೆ ಸ್ಕೂಲು ಕಾಲೇಜಲ್ಲಿ ಹೇಳ್ಕೊಡೋದೇ ಇಲ್ಲ. ಸರಿನಾ? ಅವ್ರು ಹೇಳ್ಕೊಡ್ತಾರೆ ಆಲ್ಜಿಬ್ರಾ, ಥೀರಮ್ಸು, ಅವನು ಅಲ್ಲೋದ, ಇವನು ಇಲ್ಲಿ ಬಿದ್ದ, ಮತ್ತು ಪೊಯಮ್ಸು, ಜಿಯೋಮೆಟ್ರಿ ಇವೆಲ್ಲ ಹೇಳ್ಕೊಡ್ತಾರೆ. ನೀವು ಯಾವಾಗಾದರೂ ನಿಮ್ಮ ಕ್ವಶನ್ ಕೇಳ್ಕೊಂಡಿದ್ದೀರಾ? ಈ ಆಲ್ಜಿಬ್ರಾ, ಈ ಪೊಯಮ್ಸು, ಈ ಥೀರಮ್ಸು ಎಲ್ಲಾದರೂ ನಿಮಗೆ ಇಂಟರ್ವ್ಯೂವಲ್ಲಿ ಕೇಳ್ತಾ ಇದ್ದರೆ, ಎಲ್ಲಿ ನಿಮ್ಮ ಲೈಫಲ್ಲಿ ಎಕ್ಸಾಕ್ಟ್ಲಿ ಎಲ್ಲಿ ಯೂಸ್ ಮಾಡಬೇಕಂತ ಏನಾದರೂ ಹೇಳ್ಕೊಟ್ಟಿದ್ದೀರಾ ಸ್ಕೂಲು ಕಾಲೇಜು? ಇಲ್ಲ. ಸುಮ್ಮನೆ ಬಟ್ಟೆ ಹೊಡಿತಾ ಇದ್ದೀವಿ, ಓದ್ತಾ ಇದ್ದೀವಿ, ಅದರಿಂದ ಯೂಸ್ ಏನಿಲ್ಲ, ಸುಮ್ಮನೆ ಟೈಮ್ ಪಾಸ್ಗೋಸ್ಕರ ಓದ್ತಾ ಇದ್ದೀವಿ ಅಂತ ಹೇಳ್ಕೊಬೋದು. ಸರಿನಾ? ಈಗ ಪ್ರೆಸೆಂಟ್ ಡಿಜಿಟಲ್ ರೆವಲ್ಯೂಷನ್, ಇವಾಗ ಫ್ಲಿಪ್ಕಾರ್ಟ್, ಅಮೆಝಾನು, ಝೊಮ್ಯಾಟೊ, ಸ್ವಿಗ್ಗಿ, ಓಲಾ, ಊಬರ್ ಇವೆಲ್ಲ ಕಂಪ್ಲೀಟ್ ಆನ್ಲೈನ್ ಬಂದಿದೆ. ಸೊ ಈ ಸ್ಕಿಲ್ಸ್ನ, ಈ ಡಿಜಿಟಲ್ ಸ್ಕಿಲ್ಸ್ನ ಕಲ್ತ್ಕೊಂಡು ನಿಮ್ಮ ಫ್ಯೂಚರ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಓಕೆನಾ? ಅದಕ್ಕೆ ನೀವು ಕಲ್ತ್ಕೋಬೇಕಾಗಿರೋದು ಡಿಜಿಟಲ್ ಸ್ಕಿಲ್ಸ್. ಸರಿ, ಇಷ್ಟೆಲ್ಲ ಓಕೆ. ಇನ್ನೊಂದು ಕ್ವಶನ್ ಇರುತ್ತೆ ನಿಮಗೆ ಲೀಗಾಲಿಟೀಸ್ ಬಗ್ಗೆ. ಅಂದರೆ ಬ್ರದರ್, ಈ ಕಂಪ್ನಿ ನಿಜವಾಗ್ಲೂ ಫೇಕಾ ಅಥವಾ ರಿಯಲ್ಲಾ, ಏನು ಇದ್ರ ಬಗ್ಗೆ ಅಂತ ಕೇಳ್ತಾ ಇದ್ದರೆ, ಎಸ್, ಈ ಕಂಪ್ನಿ ಬಂದುಬಿಟ್ಟು ನಮಗೆ ಗೌರ್ನಮೆಂಟ್ ರಿಜಿಸ್ಟರ್ಡ್ ಕಂಪನಿ. ಇದೊಂದು ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಕಡೆಯಿಂದ ನಮಗೆ ಅಪ್ರೂವ್ ಆಗಿರುವಂತಹ ಜೆನ್ಯೂನ್ ಪ್ಲ್ಯಾಟ್ಫಾರ್ಮ್. ಆ್ಯಂಡ್ ನಮ್ಮ CEO ಹೆಸರು ಬಂದುಬಿಟ್ಟು ಆಶುತೋಷ್ ಬತಿಹಾಸ್ತ ಅಂತ ಇರ್ತಾರೆ. ಸೊ ಇವ್ರನ್ನ ರೀಸೆಂಟಾಗಿ ಭಾರತ್ ಮಂಡಪಂ, ಅಂದರೆ ಒಂದು ಗೌರ್ನಮೆಂಟ್ ಸೆಕ್ಟರ್ ಆರ್ಗನೈಸೇಷನ್, ಆ ವಿಂಗ್ಗೆ ಕೂಡ ಕರೆದಿದ್ರು. ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಜೊತೆ, ದೊಡ್ಡ ದೊಡ್ಡ ಫೌಂಡರ್ಸು ಆ್ಯಂಡ್ ದೊಡ್ಡ ದೊಡ್ಡ ಸೋಷಿಯಲ್ ಮೀಡಿಯಾ ಯಾರಿರ್ತಾರೆ ಇನ್ಫ್ಲುಯೆನ್ಸರ್ಸ್ ಜೊತೆ ಎಲ್ಲ ಇವ್ರು ಫೋಟೋಸು ತೊಗೊಂಡಿದ್ದಾರೆ. ಆ್ಯಂಡ್ ಅದರಲ್ಲಿ ಮೀಟಿಂಗ್ ಕೂಡ ತೊಗೊಂಡಿದ್ದಾರೆ ನಮ್ಮ ಆಶುತೋಷ್ ಸರ್ಗೆ. ಆ್ಯಂಡ್ ಅದಕ್ಕೆ ಇನ್ವೈಟ್ ಆಗಿ ಕೂಡ ಮಾಡಿದ್ದಾರೆ ಗೆಸ್ಟಾಗಿ. ಆ್ಯಂಡ್ ನಮ್ಮ ಯೂತ್ ಮಿನಿಸ್ಟರ್ ಆ್ಯಂಡ್ ಸ್ಪೋರ್ಟ್ಸ್ ಮಿನಿಸ್ಟರ್ ಅನುರಾಗ್ ಠಾಕೂರ್, ನೀವು ಜಸ್ಟ್ ಒಂದು ಸಾರಿ ಗೂಗಲ್ ಮಾಡಿದ್ರೆ ಅವ್ರ ಬಗ್ಗೆ ಗೊತ್ತಾಗುತ್ತೆ.
ಸೊ ಅವ್ರು ಕೂಡ ನೀವು ಮಾಡ್ತಿರೋ ಕೆಲಸ ತುಂಬ ಚೆನ್ನಾಗಿದೆ, ಸ್ಕಿಲ್ ಡೆವಲಪ್ಮೆಂಟ್ ಕಡೆ ಫೋಕಸ್ ಮಾಡ್ತಾ ಇದ್ದೀರಾ ಅಂತ ಅವಾರ್ಡ್ ಕೂಡ ಕೊಟ್ಟಿದೆ. ಆ್ಯಂಡ್ ನಮ್ಮದು ಕರೆಕ್ಟಾಗಿ ಪ್ರಾಂಪ್ಟ್ ಫೈಲಿಂಗ್ GST ಕರೆಕ್ಟಾಗಿ ಕಟ್ತಾ ಇದ್ದಾರೆ, ಟ್ಯಾಕ್ಸ್ ಕರೆಕ್ಟಾಗಿ ಕಟ್ತಾ ಇದ್ದಾರೆ ಅಂತ ಕೂಡ ನಮಗೆ ಅಪ್ರಿಸಿಯೇಷನ್ ಲೆಟ್ರ್ ಸಿಕ್ಕಿದೆ. ಆ್ಯಂಡ್ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಕಡೆಯಿಂದ, ಗೌರ್ಮೆಂಟ್ ಕಡೆಯಿಂದ ನಮಗೆ ಸರ್ಟಿಫಿಕೇಟ್ ಕೂಡ ಸಿಕ್ಕಿದೆ. ಸರಿನಾ? ನೀವು ಆಶುತೋಷ್ ಪ್ರತಿಹಸ್ ಅಂತ ನೀವು ಸರ್ಚ್ ಮಾಡಿದೆ ಗೂಗಲಲ್ಲಿ ಅಥವಾ ಯೂಟ್ಯೂಬಲ್ಲಿ, ನಿಮ್ಗೆ ತುಂಬ ಇನ್ಫಾರ್ಮೇಷನ್ ಬರುತ್ತೆ ನಮ್ಮ ಫೌಂಡರ್ ಬಗ್ಗೆ. ಸರಿನಾ? ಅವರ ಇನ್ಸ್ಟಾಗ್ರಾಮಲ್ಲಿ ಆಲ್ಮೋಸ್ಟ್ 5 ಲ್ಯಾಕ್ ಫಾಲೋವರ್ಸ್ ಇದ್ದಾರೆ. ಆ್ಯಂಡ್ 1 ಮಿಲಿಯನ್ದು ಒಂದು ಚಾನಲ್ ಇದೆ, 1 ಲ್ಯಾಕ್ದು 5 ಚಾನಲ್ಸ್ ಇದೆ. ಈಸ್ ಎ ಮ್ಯೂಸಿಕ್ ಆರ್ಟಿಸ್ಟ್, ಸ್ಪಾಟಿಫೈ ವೆರಿಫೈಡ್ ಆರ್ಟಿಸ್ಟ್ ಇವರು. ಸರಿನಾ? ಇಷ್ಟೊಂದು ಬ್ಯಾಕ್ಗ್ರೌಂಡ್ ಇರುವಂಥದ್ದು, ಇಷ್ಟೊಂದು ಬ್ಯಾಕಪ್ ಇಟ್ಕೊಂಡಿರೋ ನಮ್ಮ ಫೌಂಡರ್ ಆಶುತೋಷ್ ಪ್ರತಿಹಸ್ ಅಂತ. ಅವ್ರ ಬಗ್ಗೆ ನೀವು ಸರ್ಚ್ ಮಾಡಿದ್ರೆ ನಮ್ಮ ಪ್ಲ್ಯಾಟ್ಫಾರ್ಮ್ ಬಗ್ಗೆ ನೀವು ಕಂಪ್ಲೀಟ್ ಇನ್ಫಾರ್ಮೇಷನ್ ಬರುತ್ತೆ. ಫಾರ್ ಯುವರ್ ಸ್ವೀಟ್ ಆ್ಯಂಡ್ ಕೈಂಡ್ ಇನ್ಫಾರ್ಮೇಷನ್, ನಮ್ಮ ಪ್ಲ್ಯಾಟ್ಫಾರ್ಮ್ ಬಂದುಬಿಟ್ಟು ಗೌರ್ನಮೆಂಟ್ ರಿಜಿಸ್ಟರ್ಡ್ ಪ್ಲ್ಯಾಟ್ಫಾರ್ಮ್. ಸೊ ಅದ್ರ ಬಗ್ಗೆ ವರಿ ಮಾಡೋ ಅವಶ್ಯಕತೆನೇ ಇಲ್ಲ. ಇಟ್ಸ್ 100% ಲೀಗಲ್ ಪ್ಲ್ಯಾಟ್ಫಾರ್ಮ್. ಮೂರನೇ ದೊಡ್ಡ ಕ್ವಶನ್, ವರ್ಕ್ ಯಾವ ರೀತಿ ಮಾಡಬೇಕು, ವರ್ಕ್ ಏನಿರುತ್ತೆ? ಸರಿನಾ? ವರ್ಕ್ ನೀವು ಇದರಲ್ಲಿ ಆ್ಯಕ್ಚುಲಿ 2 ಟೈಪ್ಸ್ ಆಫ್ ವರ್ಕ್ ಮಾಡ್ಕೋಬೋದು. ಒಂದು ಬಂದುಬಿಟ್ಟು ಫ್ರೀಲ್ಯಾನ್ಸಿಂಗ್. ಈಗ ನಮ್ಮ ಕಂಪ್ನಿಯಲ್ಲಿ ಪ್ರೀಮಿಯಂ ಪ್ಲಸ್ ಪ್ಯಾಕೇಜ್ ಅನ್ನೋ ಟಾಪ್ ಪ್ಯಾಕೇಜ್ ಇರುತ್ತೆ. ಸೊ ಅದ್ರ ಕೆಳಗಡೆ ಇರೋ ಪ್ಯಾಕೇಜಸ್ಸು ನೀವು ತೊಗೋಬೋದು, ಬಟ್ ಕಂಪ್ಲೀಟ್ಲಿ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಲ್ಲಿ ಓನ್ಲಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇರುತ್ತೆ. ಜಸ್ಟ್ ಒಂದು ಸಾರಿ ಬೆಸ್ಟ್ ಪ್ಯಾಕೇಜ್ ತೊಗೊಂಡ್ಬಿಟ್ರೆ ಮುಗೀತು. ಓಕೆ. ಪ್ರೀಮಿಯಂ ಪ್ಲಸ್ಸಲ್ಲಿ ನಿಮಗೆ 45+ ಹೈಪಿಂಗ್ ಸ್ಕಿಲ್ಸ್ ಇರುತ್ತೆ. ಆ ಸ್ಕಿಲ್ಸ್ನ ನಾವು ಫಸ್ಟ್ ಕಲ್ತ್ಕೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಗ್ರಾಫಿಕ್ ಡಿಸೈನಿಂಗ್ ಕಲ್ತ್ಕೊಂಡ್ರಿ, ಫಾರ್ ಎಕ್ಸಾಂಪಲ್ ಡಿಜಿಟಲ್ ಮಾರ್ಕೆಟಿಂಗ್ ಕಲ್ತ್ಕೊಂಡ್ರಿ, ಫಾರ್ ಎಕ್ಸಾಂಪಲ್ ವಿಡಿಯೋ ಎಡಿಟಿಂಗ್ ಕಲ್ತ್ಕೊಂಡ್ರಿ, ಆ್ಯಂಡ್ ಪೋಸ್ಟರ್ಸ್ ಡಿಸೈನ್ ಮಾಡೋದು, CGI, VFX ಈ ಥರ ಸ್ಕಿಲ್ಸ್ ಎಲ್ಲ ನಮ್ಮ ಕಂಪ್ನಿಯಲ್ಲಿ ಕೋರ್ಸಸ್ ಇರುತ್ತೆ. ಅದನ್ನು ನೋಡಿ ಕಲ್ತ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರಿ. ಓಕೆ. ಇದು ರಿಲೇಟೆಡ್ ನಿಮಗೆ MSME ಸರ್ಟಿಫಿಕೇಟ್ಸ್ ಕೂಡ ಕೊಡ್ತಾರೆ. ಸರಿನಾ? ಸರ್ಟಿಫಿಕೇಟು ಆಯಿತು, ಕೋರ್ಸಸ್ ಕಲ್ತ್ಕೊಂಡ್ರೆ ಅದನ್ನು ಪ್ರಾಕ್ಟೀಸು ಮಾಡಿದ್ರಿ. ಓಕೆನಾ? ಆ ಸ್ಕಿಲ್ನ ಯೂಸ್ ಮಾಡಿ ಸರ್ವಿಸ್ ಕೊಡ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ ನನಗೆ ವಿಡಿಯೋ ಎಡಿಟಿಂಗ್ ಬರುತ್ತೆ. ಓಕೆ. ನಿಮಗೆ ವಿಡಿಯೋ ಎಡಿಟಿಂಗ್ ಅವಶ್ಯಕತೆ ಇದೆ, ನನ್ನ ಅವಶ್ಯಕತೆ ನಿಮಗಿದೆ. ನೀವು ನನಗೆ ಪ್ರಾಜೆಕ್ಟ್ ಕೊಡ್ತೀರಾ, ಆ ಪ್ರಾಜೆಕ್ಟ್ ನಾನು ಮಾಡ್ಕೊಡ್ತೀನಿ, ನಿಮ್ಮ ವೀಡಿಯೋಸ್ ನಾನು ಎಡಿಟ್ ಕೊಡ್ತೀನಿ, ನಾನು ನಿಮ್ಮ ಹತ್ರ ಚಾರ್ಜ್ ಮಾಡ್ತೀನಿ, ನೀವು ನನಗೆ ಪೇ ಮಾಡ್ತೀರಾ. ಸರಿನಾ? ಅಂದರೆ ಒಂದು ಸ್ಕಿಲ್ನ ಇಟ್ಕೊಂಡು ನಾವು ಸರ್ವಿಸ್ ಕೊಟ್ಟು ಅರ್ನ್ ಮಾಡೋದನ್ನು ಫ್ರೀಲ್ಯಾನ್ಸಿಂಗ್ ಅಂತೀವಿ. ಓಕೆನಾ? ಯಾರಿಗೆ ಅವಶ್ಯಕತೆ ಇರುತ್ತೆ ಅವ್ರಿಗೆ ನಮ್ಮ ಸರ್ವಿಸ್ ಕೊಡ್ತೀವಿ, ಅವ್ರ ಹತ್ರದಿಂದ ಸ್ವಲ್ಪ ಅಮೌಂಟ್ ಚಾರ್ಜ್ ಮಾಡ್ತೀವಿ. ಸ್ವಲ್ಪ ಅಲ್ಲ, ಸಮ್ ಥೌಸಂಡ್ಸ್ ಲ್ಯಾಕ್ಸಲ್ಲೇ ಒಳ್ಳೆಯದಾಗಿ ಚಾರ್ಜ್ ಮಾಡ್ಬೋದು ನೀವು ಕರೆಕ್ಟಾಗಿ ಸ್ಕಿಲ್ಸ್ ಕಲ್ತ್ಕೊಂಡ್ರೆ. ಓಕೆನಾ? ದಿಸ್ ಇಸ್ ಕಾಲ್ಡ್ ಫ್ರೀಲ್ಯಾನ್ಸಿಂಗ್. ಆ್ಯಂಡ್ ಆಪರ್ಚುನಿಟಿಗೋಸ್ಕರ ನೀವೆಲ್ಲೋ ಆಚೆ ಕಡೆ ಹೋಗೋ ಅವಶ್ಯಕತೆ ಇರೋದಿಲ್ಲ. ನಮ್ಮ ವೆಬ್ಸೈಟಲ್ಲೇ ನೀವು ಫ್ರೀಲ್ಯಾನ್ಸಿಂಗ್ ಸೆಕ್ಷನಲ್ಲಿ ಅಪ್ಲೈ ಮಾಡ್ಕೋಬೋದು ಫ್ರೀಲ್ಯಾನ್ಸ್ಗೋಸ್ಕರ. ಓಕೆನಾ? ಆ್ಯಂಡ್ ನೀವು ಬೇಕಾದರೆ ಆಚೆ ಕಡೆ ಕೂಡ ವರ್ಕ್ ಮಾಡ್ಬೋದು, ತೊಂದರೆ ಇಲ್ಲ. ಇಲ್ಲಿಂದ ಪ್ರಾಜೆಕ್ಟ್ಸು ಸಿಗುತ್ತೆ, ಇಲ್ಲಿಂದ ಕೋರ್ಸಸ್ಸು ಕಲಿಸ್ಕೊಡ್ತಾರೆ, ಪ್ಲಸ್ ಇಲ್ಲಿಂದ ನಿಮಗೆ ಸರ್ಟಿಫಿಕೇಟ್ಸ್ ಕೂಡ ಸಿಗುತ್ತೆ. ಓಕೆನಾ? ದಿಸ್ ಇಸ್ ಕಾಲ್ಡ್ ಫ್ರೀಲ್ಯಾನ್ಸಿಂಗ್. ಸೆಕೆಂಡ್ ವೇ ಆಫ್ ಅರ್ನಿಂಗ್ ಬಂದುಬಿಟ್ಟು ಅಫಿಲಿಯೇಟ್ ಮಾರ್ಕೆಟಿಂಗ್. ಅಫಿಲಿಯೇಟ್ ಮಾರ್ಕೆಟಿಂಗ್ ಬಗ್ಗೆ ತುಂಬ ಜನರಲ್ಲಿ ರಾಂಗ್ ಅಸಂಪ್ಷನ್ ಇದೆ. ಓಕೆ. ಸೊ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದರೆ ಜಸ್ಟ್ ಕಂಪ್ನಿ ಪ್ರಾಡಕ್ಟ್ಸ್ ಕೋರ್ಸಸ್ ಇರುತ್ತೆ. ನಿಮ್ಗೆ ಇಷ್ಟ ಆದರೆ ಈ ಪ್ರಾಡಕ್ಟ್ ಇದರಲ್ಲಿ ದಮ್ ಇದೆ ಅಂತ ನಿಮ್ಗೆ ಅನಿಸಿದ್ರೆ, ಇದರಿಂದ ನಿಮ್ಮ ಲೈಫ್ ಚೇಂಜ್ ಆದರೆ, ನೀವು ಈ ಏನು ಕೋರ್ಸಸ್ ಇದೆ, ಈ ಪ್ಯಾಕೇಜಸ್ ಇದೆ, ಇದನ್ನು ನೀವು ಪ್ರಮೋಟ್ ಮಾಡ್ಬೋದು ಹೌಸ್ ವೈಫ್ಸ್ಗೆ, ಸ್ಟೂಡೆಂಟ್ಸ್ಗೆ, ಜಾಬ್ ಪ್ರೊಫೆಷನಲ್ಸ್ಗೆ. ಅವ್ರ ಲೈಫ್ನ ಬೆಟರ್ ಮಾಡ್ಕೊಳ್ಳೋಕ್ಕೆ ಅವ್ರಿಗೆ ನೀವು ಪ್ರಮೋಟ್ ಮಾಡಿ, ಅವ್ರು ಪ್ರಮೋಟ್ ಆಗಿದ ತಕ್ಷಣ ನಿಮಗೆ 60 to 70% ಕಮಿಷನ್ ಕೂಡ ಕಂಪ್ನಿ ಪ್ರೊವೈಡ್ ಮಾಡ್ತಾಯಿದೆ. ಬೇರೆ ಅಮೆಝಾನ್ ಎಲ್ಲೆಲ್ಲೋ ಅಫಿಲಿಯೇಟ್ ಮಾರ್ಕೆಟಿಂಗ್ ಇದೆ, ಅವ್ರು ಜಸ್ಟ್ 2 to 3%, 5% ಮ್ಯಾಕ್ಸಿಮಮ್ ಮಾತ್ರ ನಿಮಗೆ ಕಮಿಷನ್ ಶೇರ್ ಮಾಡ್ತಾರೆ. ಆದರೆ ನಮ್ಮ ಕಂಪ್ನಿಯಲ್ಲಿ 60 to 70% ಕಮಿಷನ್ನ ಶೇರ್ ಮಾಡ್ತಿದ್ದಾರೆ, ವಿಚ್ ಈಸ್ ವೆರಿ ಹೈ. ಸೊ ಅದಕ್ಕೋಸ್ಕರನೇ ನಮ್ಮ ಕಂಪ್ನಿಯಲ್ಲಿ ಥೌಸಂಡ್ಸಲ್ಲೆಲ್ಲ ಲ್ಯಾಕ್ಸಲ್ಲಿ ಅರ್ನ್ ಮಾಡ್ತಿದ್ದಾರೆ. ಅವ್ರ ಸ್ಲೈಡ್ಸ್ ಎಲ್ಲ ನೀವು ಇಲ್ಲಿ ನೋಡ್ಕೋಬೋದು. ಸರಿನಾ? ಹೌಸ್ ವೈಫ್ಸ್ ಆಗಿರ್ಬೋದು, ಜಾಬ್ ಪ್ರೊಫೆಷನಲ್ಸ್, ಇವರೆಲ್ಲ ಎಷ್ಟೆಷ್ಟು ಅರ್ನ್ ಮಾಡ್ತಾಯಿದ್ದಾರೆ, ಅವರ ಮಾಡ್ತಾರೋ ವರ್ಕ್ ಬಿಡದೆ ಅವ್ರ ಫ್ರೀ ಟೈಮಲ್ಲಿ ಇದು ಮಾಡ್ತಾ ಇರುವಂಥದ್ದು. ಸರಿನಾ? ಈ ಹೈಯೆಸ್ಟ್ ಇನ್ಕಮ್ಗೆ ಕಾರಣ ನಮ್ಮ ಕಂಪ್ನಿಲಿ ಹೈಯೆಸ್ಟ್ ಕಮಿಷನ್ಸ್ ಶೇರ್ ಮಾಡ್ತಾ ಇದ್ದಾರೆ. ಓಕೆ. ನೀವು ಬೇಕಾದರೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಕೂಡ ಮಾಡ್ಕೋಬೋದು. ಇದು ಅಫಿಷಿಯಲಿ ನಮ್ಮ ಕಂಪ್ನಿಲಿ 2 ರೀತಿ ಇನ್ಕಮ್ನ ನೀವು ಕ್ರಿಯೇಟ್ ಮಾಡಿ ಅರ್ನಿಂಗ್ಸ್ ಮಾಡ್ಬೋದು. ಮೂರನೇದು ಬಂದುಬಿಟ್ಟು ನೀವೇನಾದರೂ ಒಂದು ಹೈಪೇಯಿಂಗ್ ಜಾಬ್ ತೊಗೋಬೇಕು, ಜಾಬ್ಸ್ಗೋಸ್ಕರ ಹುಡುಕಿ ಸಾಕಾಗೋಗಿದೆ, ಈ ಸ್ಕಿಲ್ಸ್ನ ನೀವು ಕಲ್ತ್ಕೊಂಡ್ರೆ, ಅಕ್ವೈರ್ ಮಾಡಿಕೊಂಡ್ರೆ, ಆ್ಯಂಡ್ ಈಸಿಯಾಗಿ ಇಂಟರ್ವ್ಯೂ ಕೊಟ್ಟರೆ 10 ಇಂಟರ್ವ್ಯೂಯಲ್ಲಿ 5 ಜನ ನಿಮಗೆ ಆಫರ್ ಲೆಟರ್ನ ಕಳಿಸ್ಕೊಡ್ತಾರೆ. ಬಿಕಾಸ್ ನಿಮ್ಮ ಹತ್ರ ಜಸ್ಟ್ ಸ್ಕಿಲ್ ಮಾತಾಡೋದಲ್ಲ, ಆಲ್ರೆಡಿ ಪ್ರೂಫ್ ಇದೆ, ಆ್ಯಂಡ್ ಅದು ಪ್ರಾಕ್ಟೀಸ್ ಮಾಡಿದರೆ ಅದು ಬರುತ್ತೆ ನಿಮ್ಗೆ ಸ್ಕಿಲ್. ಸೊ ಈಸಿಯಾಗಿ ನಿಮ್ಗೊಂದು ಹೈಪೇಯಿಂಗ್ ಜಾಬ್ ಕೂಡ ಸಿಗುತ್ತೆ. ಓಕೆ. ಇದು 3 ರೀತಿಯಲ್ಲಿ ನಮ್ಮ ಕಂಪ್ನಿಯಲ್ಲಿ ನೀವು ಅರ್ನಿಂಗ್ಸ್ ಮಾಡ್ಬೋದು. ಫೋರ್ತ್ ಕ್ವಶನ್ನು, ಮೇಜರ್ ಕ್ವಶನ್ನು, ಏನಾದರೂ ಏಜ್ ಕ್ರೈಟೀರಿಯಾ ಇರುತ್ತಾ, ಏನಾದರೂ ಎಜುಕೇಷನ್ ಕ್ವಾಲಿಫಿಕೇಷನ್ ಅನ್ನೋದು ಇಷ್ಟಿರಬೇಕು ಅಂತ ಏನಾದರೂ ಇರುತ್ತಾ ಅಂತ ಕೇಳ್ತಾ ಇದ್ದಾರೆ ತುಂಬ ಜನ. ಓಕೆ. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಏಜ್ ಕ್ರೈಟೀರಿಯಾ ಬಂದುಬಿಟ್ಟು 16+ ಏಜ್ ಆಗಿದರೆ ಸಾಕು. ಸರಿನಾ? ನಮ್ಮ ಕಂಪ್ನಿಲಿ 10th ಮಕ್ಕಳು ಕೂಡ ಅರ್ನ್ ಮಾಡ್ತಾ ಇದ್ದಾರೆ. ಇಲ್ಲಿ ಬೇಕಾಗಿರೋದು ಎಜುಕೇಷನ್ ಏನು ಬೇಕಾಗಿರೋದಿಲ್ಲ, ಜಸ್ಟ್ ನಾವು ಅದನ್ನು ಎಷ್ಟು ಚೆನ್ನಾಗಿ ಕಲ್ತ್ಕೊತಾ ಇದೀವಿ ಅನ್ನೋದು ತುಂಬ ಡಿಪೆಂಡ್ ಆಗುತ್ತೆ. ಸರಿನಾ? ಆ್ಯಂಡ್ ಬೇಸಿಕ್ ಇಂಗ್ಲೀಷ್ ಬಂದರೆ ಸಾಕು, ಆ್ಯಂಡ್ 16+ ಏಜ್ ಆಗಿದ್ರೆ ಕೂಡ ಸಾಕು. ನಿಮಗೆ ಬೇಸಿಕ್ ಇಂಗ್ಲೀಷ್ ಬರಲೇಬೇಕು, ಯಾಕಂದರೆ ಈ ಕೋರ್ಸ್ ಎಲ್ಲ ಇಂಗ್ಲೀಷಲ್ಲಿರುತ್ತೆ, ಕನ್ನಡದಲ್ಲಿ ಇರೋದಿಲ್ಲ. ಸೊ ನಿಮ್ಗೆ ಇಂಗ್ಲೀಷ್ ಬರಬೇಕು, 16+ ಏಜ್ ಆಗಿದ್ರೆ ಯು ಆರ್ ಡನ್. ಫಿಫ್ತ್ ಮೇಜರ್ ಕ್ವಶನ್, ಇದರಲ್ಲಿ ಏನಾದರೂ ಇನ್ವೆಸ್ಟ್ಮೆಂಟ್ ಇದೆಯಾ ಅಂತ ಕೇಳ್ತಾ ಇದ್ದರೆ, ಹೌದು, ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇರುತ್ತೆ ಇದರಲ್ಲಿ. ನನಗೊಂದು ಹೇಳಿ, ಈ ಪ್ರಪಂಚದಲ್ಲಿ ಫ್ರೀಯಾಗಿ ಏನಾದರೂ ಬರೋದಿದೆಯಾ? ಇವಾಗ ನಾನು ಹಾಕ್ಕೊಂಡಿರೋ ಬಟ್ಟೆ, ಈ ಚೇರು, ಈ ಮನೆ, ಈ ಲೈಟಿಂಗು, ಫೋನು, ನಂದು ಬಿಡಿ, ನಿಮ್ಮದೇ ನೋಡಿ. ಇವಾಗ ಈ ವಿಡಿಯೋ ನೋಡ್ತಾ ಇದ್ದೀರಾ ಫೋನಲ್ಲಿ, ಆ ಫೋನ್ ಫ್ರೀಯಾಗಿ ಬಂದಿದೆಯಾ? ಇಲ್ಲ ತಾನೇ? ದುಡ್ಡು ಕೊಟ್ಟು ತೊಗೊಂಡಿದ್ದೀವಿ ಅಲ್ವಾ? ಸೊ ಈ ಪ್ರಪಂಚದಲ್ಲಿ ಫ್ರೀಯಾಗಿ ಏನೂ ಬರೋದಿಲ್ಲ. ಒಂದು ಕಪ್ ಕಾಫಿ, ಟೀ ಕುಡಿಬೇಕಾದ್ರೂ 20 ರೂಪಾಯಿ ಇನ್ವೆಸ್ಟ್ಮೆಂಟ್ ಇದೆ ಈಗಿನ ಕಾಲದಲ್ಲಿ ಅಲ್ವಾ? ಹಾಂ, ಇನ್ವೆಸ್ಟ್ಮೆಂಟ್ ಇದೆ. ಯಾಕಂದರೆ ಇಲ್ಲಿ ನಾವೇನು ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ದೀವಿ, ದುಡ್ಡೇನು ಹಾಕ್ತಾಯಿದ್ದೀವಿ, ಇಲ್ಲಿ ಹಾಕ್ತಾಯಿದ್ದೀವಿ, ನಮ್ಮ ಮೆದುಳಿಗೆ ಹಾಕ್ತಾಯಿದ್ದೀವಿ.
ದಿಸ್ ಈಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್. ಸೆಲ್ಫ್ ಇನ್ವೆಸ್ಟ್ಮೆಂಟ್ ಇಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾರೆ. ನೀವು ಬಟ್ಟೆ ಮೇಲೆ ಹಾಕಿ ಹರಿದೋಗುತ್ತೆ, ನೀವೊಂದು ಕಾರ್ ತೊಗೊಳ್ಳಿ ಹಳೇದಾಗೋಗುತ್ತೆ, ಮೊಬೈಲ್ ತೊಗೊಳ್ಳಿ ಒಡೆದೋಗುತ್ತೆ, ಏನೂ ಯೂಸ್ ಆಗೋದಿಲ್ಲ. ಇಲ್ಲಿ ಹಾಕೋ ಇದು ಯಾರೂ ಕಿತ್ಕೊಳ್ಳೋಕ್ಕಾಗೋದಿಲ್ಲ. ದಿಸ್ ಇಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್. ಇಲ್ಲಿ ನಾವೇನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ, ಎಜುಕೇಷನ್ಗೋಸ್ಕರ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ. ಇವಾಗ ಸ್ಕೂಲ್ಗೆ ಕಾಲೇಜ್ಗೆ ಹೋದಾಗ ಫಸ್ಟ್ ಫೀಸ್ ಪೇ ಮಾಡಿ ಎಜುಕೇಷನ್ ತೊಗೊತೀವಲ್ವ, ಸೇಮ್ ಕಂಪ್ನಿಯಲ್ಲಿ ಎಂಟರ್ ಆಗಬೇಕಂದ್ರೆ ನಿಮ್ದು ID ಪಾಸ್ವರ್ಡ್ ಕ್ರಿಯೇಟ್ ಆಗುತ್ತೆ, ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇರುತ್ತೆ, ಜಸ್ಟ್ ಮಿನಿಮಮ್ ಇನ್ವೆಸ್ಟ್ಮೆಂಟೇ ಇರುತ್ತೆ, ಜಾಸ್ತಿ ಏನಿರೋದಿಲ್ಲ. ಆ್ಯಂಡ್ ನಾವು ಮಾಡ್ತಾ ಇರೋದು ಬಿಸ್ನೆಸ್ ವೇಲೇ ನೋಡಬೇಕು. ಇನ್ವೆಸ್ಟ್ಮೆಂಟ್ ಇರುತ್ತೆ, ಜಸ್ಟ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇರುತ್ತೆ. ಓಕೆ ಸರಿ ಬ್ರದರ್, ಇನ್ವೆಸ್ಟ್ಮೆಂಟ್ ಇದೆ, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಕೇಳ್ತಾ ಇದ್ದರೆ, ನಮ್ಮ ಕಂಪ್ನಿಯಲ್ಲಿ ಪ್ಯಾಕೇಜಸ್ ಇರುತ್ತೆ ಸರಿನಾ. ಆ ಪ್ಯಾಕೇಜಸ್ ಎಲ್ಲ ನಿಮಗೆ ಸ್ಕ್ರೀನ್ ಮೇಲೆ ಹಾಕ್ತಾ ಇದ್ದೀನಿ, ಒಂದ್ಸರಿ ನೀವು ಚೆಕ್ ಮಾಡ್ಕೋಬೋದು. ಫಸ್ಟ್ ಪ್ಯಾಕೇಜ್ ಬಂದುಬಿಟ್ಟು ಎಲೈಟ್ ಪ್ಯಾಕೇಜ್ ಅಂತ ಇರುತ್ತೆ, ಸೆಕೆಂಡ್ ಪ್ರೋ ಆ್ಯಂಡ್ ಸುಪ್ರೀಮ್ ಆ್ಯಂಡ್ ಪ್ರೀಮಿಯಮ್ ಆ್ಯಂಡ್ ಪ್ರೀಮಿಯಮ್ ಪ್ಲಸ್, ಈ ರೀತಿ ನಿಮಗೆ ಟೋಟಲ್ 5 ಪ್ಯಾಕೇಜಸ್ ಇರುತ್ತೆ. ಸೊ ಅದ್ರ ಒರಿಜಿನಲ್ MRP ಪ್ರೈಸಸ್ ನಾನು ಇಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ, ಒಂದ್ಸರಿ ನೋಡ್ಕೋಬೋದು. ಇದು ತುಂಬ ಹೈ ಇರುತ್ತೆ ನಿಮಗೆ, ಓಕೆನಾ. ಸೊ ಇದು MRP ಪ್ರೈಸಸ್ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇರೋದು. ಆ್ಯಂಡ್ ಇಫ್ ಯು ಆರ್ ವೆರಿ ಲಕ್ಕಿ, ನೀವೇನಾದರೂ ಲಕ್ಕಿ ಆಗಿದ್ದರೆ, ನಿಮಗೆ ಈ ವಿಡಿಯೋ ಯಾರು ಸೆಂಡ್ ಮಾಡಿದ್ದಾರೆ ಅವ್ರಿಗೆ ಫಟಾಫಟ್ ಹೋಗ್ಬಿಟ್ಟು ಪ್ರೋಮೋ ಕೋಡ್ ಅಂತ ಮೆಸೇಜ್ ಮಾಡಿ ಸರಿನಾ. ಯಾಕಂದರೆ ಅವ್ರ ಹತ್ರ ಕೆಲವು ಪ್ರೋಮೋ ಕೋಡ್ಸ್ ಇರುತ್ತೆ, ಅದನ್ನು ಮಿಸ್ ಮಾಡಲೇಬೇಡಿ. ಆ ಪ್ರೋಮೋ ಕೋಡ್ ಕೊಟ್ಟಿದ ತಕ್ಷಣ ನಿಮ್ಗೆ ಏನು ಗೊತ್ತಾ, 40% ಡಿಸ್ಕೌಂಟ್ ಬರುತ್ತೆ ಸರಿನಾ. ವಿತ್ ಪ್ರೋಮೋ ಕೋಡ್ ಎಷ್ಟು ಪ್ರೈಸಸ್ ಆಗುತ್ತೆ ಇಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತಾ ಇದ್ದೀನಿ. ಎಲೈಟ್ ಬಂದುಬಿಟ್ಟು ನಿಮಗೆ 3540 ರೂಪೀಸ್ ಆಗುತ್ತೆ, ಪ್ರೋ ಬಂದುಬಿಟ್ಟು ನಿಮಗೆ 7000 ರೂಪೀಸ್ ಆಗುತ್ತೆ, ಆ್ಯಂಡ್ ಸುಪ್ರೀಮ್ ಬಂದುಬಿಟ್ಟು ನಿಮಗೆ 11800 ರೂಪಾಯಿ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರೀಮಿಯಮ್ ಬಂದುಬಿಟ್ಟು 15999 ರೂಪಾಯಿ ಆಗುತ್ತೆ. ಪ್ರೀಮಿಯಮ್ ಪ್ಲಸ್ ಪ್ಯಾಕೇಜ್ ಬಂದುಬಿಟ್ಟು ನಿಮಗೆ 21999, 22,000 ರೂಪಾಯಿಗೆ ನಿಮಗೆ ಸಿಕ್ಕೋಗುತ್ತೆ ಸರಿನಾ. ಇದನ್ನು ಮಿಸ್ ಮಾಡ್ಕೋಬೇಡಿ, ಅವ್ರ ಹತ್ರ ಪ್ರೋಮೋ ಕೋಡ್ಸ್ ಇರುತ್ತೆ. ನಿಮಗೆ ಈ ವಿಡಿಯೋ ಯಾರು ಶೇರ್ ಮಾಡಿರ್ತಾರೆ ಅವ್ರಿಗೆ ಹೋಗ್ಬಿಟ್ಟು ಮೆಸೇಜ್ ಮಾಡಿ ಪ್ರೋಮೋ ಕೋಡ್ ತೊಗೊಂಡು ನೀವು ಈ ಪ್ರೈಸ್ಗೆ ಅವೈಲ್ ಮಾಡ್ಕೋಬೋದು ಸರಿನಾ. ಇದು ತುಂಬ ಲಿಮಿಟೆಡ್ ಇರುತ್ತೆ, ಪ್ರೋಮೋ ಕೋಡ್ಸ್ ಅನ್ನೋ ಜಾಸ್ತಿ ಇರೋದಿಲ್ಲ. ಸೊ ಇಟ್ಸ್ ಬೆಸ್ಟ್, ನೀವು ಮಿಸ್ ಮಾಡಲೇಬಾರ್ದು. ಓಕೆ, ಆ್ಯಂಡ್ ಈ ಪ್ರೈಸಸ್ ಎಲ್ಲ ನೋಡಿ ಸ್ವಲ್ಪ ಜಾಸ್ತಿ ಆಗಿದೆ, ನಮ್ಮ ಹತ್ರ ದುಡ್ಡಿಲ್ಲ ಅಂತ ಅನಿಸ್ತಾ ಇದೆಯಾ. ಓಕೆ, ಜಾಸ್ತಿ ಆಗಿದೆ ಅನ್ನೋದಕ್ಕೆ ಆನ್ಸರ್ ಬಂದುಬಿಟ್ಟು ನೋಡಿ, ಇವೆಲ್ಲ ಬಂದುಬಿಟ್ಟು ಹೈ ಪೇಯಿಂಗ್ ಸ್ಕಿಲ್ಸು. ಇವೆಲ್ಲ ನೀವು ನಾರ್ಮಲಾಗಿ ಆಚೆ ಕಡೆ ಕಲ್ತ್ಕೋಬೇಕಂದ್ರೆ, ಇವಾಗ ಪ್ರೀಮಿಯಮ್ ಪ್ಲಸ್ ಪ್ಯಾಕೇಜೇ ತೊಗೊಳ್ಳೋಣ. ನಮ್ಮ ಹತ್ರ ನಿಮಗೆ 22,000 ರೂಪಾಯಿಗೆ ಪ್ರೀಮಿಯಮ್ ಪ್ಲಸ್ ಸಿಗ್ತಾ ಇದೆ, ಓಕೆನಾ. ಸೊ ಇದರಲ್ಲಿ ನಿಮಗೆ 45+ ಹೈ ಪೇಯಿಂಗ್ ಡಿಜಿಟಲ್ ಸ್ಕಿಲ್ಸ್ ಸಿಗ್ತಾಯಿದೆ, ಓಕೆನಾ. ಇವೆಲ್ಲ ನಾವು ಮಾರ್ಕೆಟ್ ವ್ಯಾಲ್ಯೂ ನೋಡಿದ್ರೆ 5 to 6 lakh ರೂಪೀಸ್ ಇರುತ್ತೆ. ಇವೆಲ್ಲ ನೀವು ಆಚೆ ಕಡೆ ಕಲ್ತ್ಕೋಬೇಕಂದ್ರೆ, ಒಂದು ಯೂನಿವರ್ಸಿಟಿಗೆ ಹೋಗಬೇಕು ಅಥವಾ ನೀವೆಲ್ಲಾದರೂ ಒಂದು ಕೋರ್ಸ್ ಜಾಯ್ನ್ ಆಗಬೇಕು ಅಂದರೆ, ಅದು ಒಂದು 2 ರಿಂದ 3 ತಿಂಗಳು ನಿಮ್ಮನ್ನು ಕೇರ್ ಮಾಡ್ತಾರೆ, ಮತ್ತು ಒಂದು ಸರ್ಟಿಫಿಕೇಟ್ ಕೊಟ್ಬಿಟ್ಟು ಬಿಸಾಕ್ತಾರೆ ನಿಮ್ಮನ್ನು. ಇಲ್ಲೇನಂದರೆ ಲೈಫ್ ಟೈಮ್ ನಿಮಗೆ ಸಪೋರ್ಟ್ ಇರುತ್ತೆ, ಲೈಫ್ ಟೈಮ್ ನಿಮಗೆ ಆಕ್ಸೆಸ್ ಇರುತ್ತೆ, ಜಸ್ಟ್ ವಿತ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಅರ್ಥ ಮಾಡ್ಕೊಳ್ಳಿ, ಇದು ಯಾವುದೇ ರೀತಿ ಅಲ್ಲ. ಒಂದು ಕೋರ್ಸ್ ನಿಮಗೆ ಜಸ್ಟ್ 500 ರೂಪೀಸ್ಗೆ ಬೀಳುತ್ತೆ. ನೀವು ಡಿವೈಡ್ ಮಾಡಿದ್ರೆ 22,000 ರೂಪಾಯಿನ ಇಂಟು 45 ಆ ಥರ ನೀವು ಡಿವೈಡ್ ಮಾಡಿದ್ರೆ 500 ರೂಪೀಸ್ ಬೀಳುತ್ತೆ ಒಂದು ಕೋರ್ಸ್ ಅಷ್ಟೇ. ಇದು ಯಾವುದೇ ರೀತಿ ಕಾಸ್ಟ್ಲಿ ಆಗೋದಿಲ್ಲ ನಿಮಗೆ. ತುಂಬ ಅಂದರೆ ತುಂಬ ಚೀಪ್ ರೇಟಲ್ಲಿ ನಾವು ವಿತ್ ಗೌರ್ಮೆಂಟ್ ಸರ್ಟಿಫಿಕೇಟು, ವಿತ್ ಕಂಪ್ಲೀಟ್ ಸ್ಕಿಲ್ಸು, ವಿತ್ ಆಪರ್ಚುನಿಟಿ ಸಿಗ್ತದೆ ನಿಮಗೆ. ಸೊ ಮಿಸ್ ಮಾಡ್ಕೊಳ್ಳೇಬೇಡಿ. ಆ್ಯಂಡ್ ತುಂಬ ಜನ ದುಡ್ಡಿಲ್ಲ ಅಂತ ಹೇಳ್ತಾ ಇರ್ತಾರೆ. ದುಡ್ಡಿಲ್ಲ ಅನ್ನೋದ್ರಿಂದ ದುಡ್ಡು ಬರೋದಿಲ್ಲ. ನಿಮ್ಮ ಹತ್ರ ದುಡ್ಡಿಲ್ಲ, ಅದಕ್ಕೆ ನೀವು ದುಡ್ಡು ಸಂಪಾದನೆ ಮಾಡಬೇಕಾಗಿರೋದು, ಓಕೆನಾ. ದುಡ್ಡಿದ್ದಿದ್ರೆ ಈ ವಿಡಿಯೋಗೆ ನೀವು ಬರ್ತಾನೆ ಇರಲಿಲ್ಲ, ಆ್ಯಂಡ್ ನೀವು ಅವ್ರಿಗೆ ಮೆಸೇಜೇ ಮಾಡ್ತಾ ಇರಲಿಲ್ಲ, ಅವ್ರು ಈ ವಿಡಿಯೋನ ಕಳಿಸ್ತಾನೆ ಇರಲಿಲ್ಲ ಸರಿನಾ. ದುಡ್ಡು ಬರಬೇಕಂದ್ರೆ ಸುಮ್ಮನೆ ಕೂತ್ಕೊಳ್ಳೋದ್ರಿಂದ ದುಡ್ಡು ಬರೋದಿಲ್ಲ, ಕೆಲಸ ಸ್ಟಾರ್ಟ್ ಮಾಡಿದ್ರೆ ಮಾತ್ರ ದುಡ್ಡು ಬರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನೀವು ಸ್ಟಾರ್ಟ್ ಮಾಡಿಲ್ಲ ಕೆಲಸ, ಇನ್ನೊಂದು 1 ತಿಂಗಳಲ್ಲಿ, 2 ತಿಂಗಳಲ್ಲಿ, ಅಥವಾ ಇನ್ನೊಂದು 6 ತಿಂಗಳಲ್ಲಿ ನಿಮ್ಮ ಹತ್ರ ಏನಾದರೂ ಲಕ್ಷಗಳು ಬರೋ ವೇ ಏನಾದರೂ ಇದೆಯಾ, ವಿಧಾನ ಏನಾದರೂ ಇದೆಯಾ? ಇರೋದಿಲ್ಲ. ಯಾಕಂದರೆ ನೀವು ಕೆಲಸ ಏನೂ ಮಾಡಿಲ್ಲ, ಸುಮ್ಮನೆ ಅಂತೂ ಬರೋದಿಲ್ಲ. ಸೊ ಅರ್ಥ ಮಾಡ್ಕೊಳ್ಳಿ, ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇರುತ್ತೆ. ನೀವು ಇವಾಗ ಏನಾದರೂ ಒಂದು ಸ್ಟಾರ್ಟ್ ಮಾಡಿದ್ರೆ ಮಾತ್ರ ಇನ್ನೊಂದು 6 ತಿಂಗಳಲ್ಲಿ ನಿಮ್ಮ ಹತ್ರ ದುಡ್ಡು ಇರುತ್ತೆ. ಇಲ್ಲಾಂದರೆ ಇವಾಗೂ ಇರೋದಿಲ್ಲ, ಇನ್ನೊಂದು 10 ವರ್ಷ ಆದಮೇಲೆ ಕೇಳಿದ್ರು ದುಡ್ಡಿದೆಯಾ ಅಂದರೆ ಇಲ್ಲ, ನಮ್ಮ ಹತ್ರ ದುಡ್ಡಿಲ್ಲ ಅಂತಲೇ ಹೇಳೋದು. ದುಡ್ಡು ಬರಬೇಕಂದ್ರೆ ನಾವು ಒಂದು ವಿಷಯನ ಸ್ಟಾರ್ಟ್ ಮಾಡಿಕೊಂಡು ಮುಂದೆ ಹೋದರೆ ಮಾತ್ರ ದುಡ್ಡು ಬರುತ್ತೆ, ನೆನಪಲ್ಲಿ ಇಟ್ಕೊಳ್ಳಿ. ಸೊ ಇದು ಕಂಪ್ಲೀಟ್ ಕಂಪ್ನಿ ಬಗ್ಗೆ ಡೀಟೇಲ್ಸು. ಸೊ ನಿಮಗೆಲ್ಲ ಕಂಪ್ಲೀಟಾಗಿ ಕ್ಲಿಯರ್ ಆಗಿದ್ದರೆ, ನೀವು ಜಸ್ಟ್ ನಿಮ್ಗೆ ಈ ವಿಡಿಯೋನ ಯಾರು ಕಳಿಸಿರ್ತಾರೆ ಅವ್ರಿಗೆ ಹೋಗ್ಬಿಟ್ಟು ಎಸ್ ಐ ಆಮ್ ರೆಡಿ ಅಂತ ನೀವು ಮೆಸೇಜ್ ಮಾಡಿ. ಆ್ಯಂಡ್ ಇನ್ನೇನಾದರೂ ನಿಮ್ಗೆ ಸಣ್ಣ ಪುಟ್ಟ ಡೌಟ್ಸ್ ಇದ್ದರೆ ಜಸ್ಟ್ ಅವ್ರಿಗೆ ಕಾಲು ಅಥವಾ ಮೆಸೇಜ್ ಮಾಡಿ, ಅವ್ರ ಡೌಟ್ಸ್ ಎಲ್ಲ ಕ್ಲಾರಿಫೈ ಮಾಡ್ಕೊಳ್ಳಿ. ಆ್ಯಂಡ್ ಅವ್ರ ಹತ್ರ ಪ್ರೋಮೋ ಕೋಡ್ ಮಾತ್ರ ಮಿಸ್ ಮಾಡಬೇಡಿ, ನಿಮ್ಗೆ ಡಿಸ್ಕೌಂಟು ಬರುತ್ತೆ, ಓಕೆನಾ. ವೆಲ್ಕಮ್ ಟು ಅವರ್ ಕಂಪನಿ. ಸೊ ನಿಮ್ಮ ಜರ್ನಿ ತುಂಬ ಚೆನ್ನಾಗಿರಲಿ ಅಂತ ನಾನು ಅನ್ಕೊತಾ ಇದ್ದೀನಿ. ಸೊ ಮಿಸ್ ಮಾಡಬೇಡಿ ಈ ಆಪರ್ಚುನಿಟಿನಂತೂ, ಮತ್ತೆ ಈ ಆಪರ್ಚುನಿಟಿ ಬರೋದಿಲ್ಲ ಸರಿನಾ. ಐ ಆಮ್ ರೆಡಿ ಅಂತ ಮೆಸೇಜ್ ಮಾಡಿ, ಸ್ಟಾರ್ಟ್ ಮಾಡಿ ವರ್ಕ್ನ. ಆ್ಯಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.